ಅಲ್ಲ ನೀವು ಹೋಗಬೇಕಲ್ಲ ನೀವು ಈ ಥರ ಮಾಡಿದ್ರೆ ಅದು ರೆಕಮೆಂಡ್ ಫಾರ್ ಸಸ್ಪೆನ್ಷನ್. ಇಲ್ಲ ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್. ದಿಸ್ ಇಸ್ ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಏನು ಅಲ್ಲ, ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಮತ್ತು ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ आज सस्पेंड ईश्वरी करेक्ट ಮಾಡಿದ್ರೆ ಬಿಟ್ಟು सस्पेंड. स्वागत है आपका बी न्यूज नेशन में। मैं हूं आबिद हुसैन शेख। बीजापुर में सैलाब के हालात, ऑफिसर्स पर भड़के एमबी पाटिल। बीजापुर में मौसलाधार बारिश, गुम्मदों का शहर पानी में, लोग घरों में बंद, सड़कें बनी समंदर। ऑफिसर्स की गैर साइंटिफिक कामगारी, सिर्फ सड़कें बनी, पानी जाने के लिए नालियां और पाइपलाइन कौन करेगा? ठीक से काम करते हो या नहीं कर सकते तो चले जाओ घर। अधिकारियों पर भड़के एमबी पाटिल। पीडब्ल्यूडी पालिका इंजीनियर्स पर भड़के जिला इंचार्ज मंत्री। आज सुबह से बीजापुर के सकाफरोजा, नौबाग इलाका, जामिया मस्जिद, बागवान कॉलोनी, सरदार वल्लभ भाई सर्कल जहां से शुरू होती है, सबसे पहले ये परेशानी। सिटी राउंड पानी में उतरकर एमबी पाटिल ने ली अधिकारियों की क्लास। बीजापुर की सड़कों पर चलने लगी हैं अब कश्तियाँ। ಅವಾಗ ಪಿಡಬ್ಲ್ಯೂಡಿದವರು ಇದು ಒಂದು ಗಟ್ಟರ ಮಾಡಾಕತ್ತಾರೆ ಸರ್. ಈಗ ಇದನ್ನ ರಾಮನಗರ ಈಗ ನಾವು 30 ವರ್ಷದಿಂದ ಇದೀವಿ ಸರ್. ಪೈಪ್ ಹಾಕಿದ್ದಾರೆ, ಯಾರಿಗಾದ್ರು 5 ಮೀಟರ್ ಪೈಪ್ ಹಾಕಿ ಯುಸಿಡಿ ಮಾಡಾಗ ಏನು ಮಾಡಿದ್ರು ಸರ್, ಅವ್ರು ತೆಗೆದು 2 ಮೀಟರ್ ಪೈಪ್ ಹಾಕೊಂಡು ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸರ್. ಫಸ್ಟ್ ಈ 2 ಮೀಟರ್ ಪೈಪ್ ಹಾಕ್ಯಾರ ಸಾಹೇಬ್ರ, ಅವ್ನು ಕಾಂಟ್ರಾಕ್ಟರ್ ಪೈಪೇ ತಗೊಂಡಾನ ಸಾಹೇಬ್ರ. ಮಾಡಿ ಹಮೀದವ್ರು ಬೈದು ಈ ಒಂದು 15 ದಿವಸದಿಂದ ಪೈಪ್ ಹಾಕ್ಯಾರ ಸಾಹೇಬ್ರ. ಇವ್ರು ಸುನಿಲ್ ಪಾಟೀಲ್ ಅಂತ ಹೇಳಿ ಸಾಹೇಬ್ರ, ಇವರು ನಾವಿಲ್ಲೆಲ್ಲ ಪೈಪ್ ನೀರು ಹಾಕಿರ್ತೀವಿ, ಎಲ್ಲ ಪೈಪ್ ಹಾಕಿದ್ರೆ ನೀರೇ ಹೋಗಲ್ಲ ರೀ. ಆ ಪೈಪ್ ತಗೊಂಡ್ರೆ ಕಾಂಟ್ರಾಕ್ಟರ್ ಗೊತ್ತೇ ಇಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಫ್ಲಡ್ಡಿಗೆ ಭಾಳ ನೀರಿತ್ತು ಸಾಹೇಬ್ರ. ಇವರು ನಾವು ಕೂಡ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು ಪಿಡಬ್ಲ್ಯೂಡಿ ಮಾಡಿರಲ್ಲಪ್ಪ. ಏನು ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ನೋಡಿ. ಹಿಂದೂ 5 ವರ್ಷದ ತಕರಾರು ಸಾಹೇಬ್ರಿಗೆ ಹಳಿದು ಹೇಳಿ ಹೋಮ್ ಮಿನಿಸ್ಟರ್ ಇದ್ದಾಗ ಆ ಸರ್ಕಲ್ ಏನದ ಸಾಹೇಬ್ರ, ಇದು ನ್ಯಾಷನಲ್ ಫ್ಲೋ ಇದೆ ಸಾಹೇಬ್ರ. ಮೊಬೈಲ್ ಬಂದು ಇದನ್ನ 6 ಫೂಟ್ ಒಳಗಿನ ಒಂದು ಯಾವುದೋ ಫಂಡಿಗೆ ಅವಾಗ ಇವ್ರಿಗೆ ನಾವೇನು ಹೇಳ್ತೀವಿ, 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ಅವಾಗ ಏನು ಹೇಳಿದ್ರು ಸರ್, 5 ಮೀಟರ್ ಪೈಪ್ ಹಾಕೋದ್ರೆ ನ್ಯಾಷನಲ್ ಫ್ಲೋ ಕೊಟ್ಟಿದ್ರು ಸರ್. ಅವಾಗ ಇವ್ರು ಮಾಡಿರ್ತಾರೆ. ಅವಾಗ ಮಡಾಕಿ ತಗೊಂಡು ಒಬ್ಬರು ಬಡಿಯಿಂದ ದುಡ್ಡೆ ಮಾಡ್ಬೇಕಲ್ಲ ಅಂದೆ ಹಾಲು ಬಡಿ ಬಡಿ ಚೋರೆ ಮಾಡ್ಬೇಕು. ಸರ್ ಹೋದ್ ಸರ್
ಸರ್ ನಾವು ಕರೆಕ್ಟ್ ಮಾಡ್ತೀವಿ ಸಾಹೇಬ್ರೆ ನೀವು ಅವ್ನು ಡಿಪೆಂಡ್ ಮಾಡಿದ್ರೆ ತಪ್ಪಲ್ಲ 1 ಸೆಕೆಂಡ್ ಸಾಹೇಬ್ರೆ ಇವರಿಗೆ ಕಮಿಷನರ್ಗೆ ಈ ಸುನಿಲ್ ಪಾಂಡ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಿಲ್ಲ ಸಾಹೇಬ್ರೆ ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ ನಿಮ್ಮ ಮನೆಯವ್ರಿಗೆ ಬರೋಕ್ಕಾಗೋದಿಲ್ಲ ನಂದು ಒಂದು ಪೆಟ್ರೋಲ್ ಡೀಸೆಲ್ ಎರಡು ನೀರಾಗ್ಯದ ಸರ್ ನಿನ್ನಿಂದ ಇವತ್ತು ಬೆಳಿಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶೀಬ್ನಾಗ 5 ಗಂಟೆಗೆ ಬಂದು ನೀರು ಖರ್ಚು ಮಾಡ್ಕೊಂಡು ನೀರು ಬಿಟ್ಟಿವಿ ಸರ್ ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್ ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ 10 ಗಂಟೆಗೆ ಬಂದಿನಿ ಸರ್ ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್ ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಬಂದು ಮನುಷ್ಯರು ಕಳ್ಸಂದ್ರೆ ಅವ್ರು ಪೊಲೀಸರು ಪಾಪ ಬೆಳಗ್ಗೆ ಕೂತೋದ್ರಿ ಸರ್ ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು ಈಗ ಬೆಳಿಗ್ಗೆ ಲಕ್ಕನವ್ರ ಸಾಹೇಬ್ರು ಎಲ್ಲೋದ್ರಿ ಲಕ್ಕನವ್ರ ಸಾಹೇಬ್ರೆ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ ಇವ್ರು ಬರೋಣ ನಾನು ಮಾಡ್ಕೊಂಡ್ರಿ ಸರ್ ಬಸ್ ಇವ್ರು ಬೇಕು ಭಯಂಕರ ಎಲ್ಲಿ ಬೇಕಾದ ರೀ ಅಲ್ಲ ನೀರು ಹೋಗಬೇಕಲ್ಲ ಈ ಥರ ಮಾಡಿದ್ರೆ ಮಾಡ್ಕೊಂಡು ಸಸ್ಪೆನ್ಷನ್ ಇಲ್ಲ ಈ ಫಿಟ್ ಫಾರ್ ಸಸ್ಪೆನ್ಷನ್ ಸರ್ ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್ ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ ಏನು ಅಲ್ಲ ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ ಮತ್ತೆ ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್ ಈಶ್ವರಿಗೆ ಕರೆಕ್ಟ್ ಮಾಡಿದ್ರೆ ಬಿಟ್ಟು ಸಸ್ಪೆಂಡಿವ್ ಏ ಚಿಕ್ಕಕ್ಕೆ ಇದೇನು ನಮ್ದೆಲ್ಲ ಬಿಡಬೇಡಿ ಮುಂದೇನು ಶೋ ಪೀಸ್ ಮಾಡಿ ಒರಿಜಿನಲ್ ಇವರು ದೊಡ್ಡ ರೋಡ್ ಮಾಡ್ಯಾರ ಸರ್ ಇಲ್ಲಿಂದ ಹಿಡಿದು ವಿಶ್ವೇಶ್ವರ ಪಾಲಿದಾಗ ಸರ್ ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್ ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದಿಲ್ಲ ಸರ್ ಈ ನಮ್ಮ ಪಂಪಿಂದ ಹಿಡ್ಕೊಂಡು ಬಜರಂಗ ಅದೇ ಸೇಮ್ ಥಿಂಗ್ ಸೋಲಾಪುರ ಅದು ಟ್ರ್ಯಾಕ್ಟರ್ ಇದಕ್ಕೆ ಬರೀ ರೋಡ್ ಮಾಡಿದ್ರೆ ಆಯ್ತು ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತೀನಿ ಸರ್ ಈಗ ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗ್ಯಾವಲ್ಲ ಆಮೇಲೆ ಸರ್ ಈಗ ಹೌದು ಸರ್ ಸ್ಟೇಷನ್ ರೋಡ್ PWD ಸರ್ ಸೋಲಾಪುರ ರೋಡ್ PWD ಸರ್ ಇದು ನಮ್ಮದು PWD ಸರ್ PWD ರೋಡ್ ನಿಮ್ದು ರೂಲ್ಸ್ ಏನಿದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಟ್ರೈನ್ಸ್ ಇಲ್ಲ ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು ಟ್ರೈನ್ಸ್ ಅದಾವು ಎಲ್ಲ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್ ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ 4 ದಿವಸ ರಿಟೈರ್ ಆಗ್ತೀರಿ 6 ದಿನದಾಗ ಪೆನ್ಷನ್ ಸಿಗಂಗಿಲ್ಲ ಏನು ಮದ್ದಾದ್ರೆ ನಾನು ಕಾನ್ಸಿಕ್ವೆನ್ಸ್ ಚಿಂತೆ ಮಾಡಬಹುದು ಇನ್ಸ್ಪೆಕ್ಟರ್ ಈಗ ರಮೇಶ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಇವಾಗ ಏನಾಗಿದಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ ಇದಲ್ಲದೆ ಒಂದು ಕಾಂಪ್ರಿಹೆನ್ಸಿವ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸೋಣ ಯಾಕಂದ್ರೆ ಅವ್ರು ಬರೋದು ಮತ್ತವ್ರಿಗೂ ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಾಗೆಲ್ಲ ಈ ಮುಂಬೈದಾಗದಾಗ ಬೆಂಗಳೂರಿನಾಗ ಬೇರೆ ಕಡೆ ಆದಾಗ ಅದಾರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ತಿಂಗಳು ಕೂಡಿಸಿ ಅವ್ರನ್ನ ಬ್ಲೆಂಡ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ ಅವರು ಒಂದು ಎಲ್ಲ ಕಡೆ ಟಾಸ್ಕ್ ಫೋರ್ಸ್ ಈಗ ಕಾರ್ಪೊರೇಷನ್ನಲ್ಲಿ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸು ಎಲ್ಲ ತಹಶೀಲ್ದಾರ್ AC ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರ್ಸು ACಸು ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸು ಇನ್ಕ್ಲೂಡಿಂಗ್ ಪೊಲೀಸ್ ಮಾಡಲಿಕ್ಕೆ ಅದು ಸೂಚನೆ ಕೊಟ್ಟಿದೆ ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡೋದು ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಲ್ಲಿ ಬಂದಿದ್ದೇನೆ. ರಾತ್ರಿ ಬಂದು ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದ ಹಾನಿ ಆಗಿರೋದು ಎಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ತಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಮ್ಮನ್ನು ನೋಡ್ಕೊಂಡು ಹೋಗೋದು, ಮತ್ತೆ ಮತ್ತೊಂದು ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸಬಾರ್ದು. ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದ್ರಲ್ಲ, ಈಗ ಇದೇ ಒಂದು ಲೆಂಗ್ತ್ನಲ್ಲಿ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ ಅದು ಮಕ್ಕಾ ದರ್ಗಾ ಅದು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ರ್ಯಾಡಿಕೇಷನ್ ಆಗಿದೆ. ಅದು ಎಷ್ಟಾಯ್ತು 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಒಂದು ದಿವಸ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತೊಂದು ದಿವಸ ನೀರು ಬರ್ತದೆ. ಈಗ ಹೊರತಿಯವ್ರು ಹೇಳ್ತಾ ಇದ್ರು ಅಥಾರಿಟಿ ಕಣ್ಮುಚ್ಚಾರದಲ್ಲಿ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆಯಲ್ಲಿ ಭೇಟಿಯಾದಾಗ ಸೈನ್ಸ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ದಾರೆ, ಬ್ಲಾಕ್ ಆಗಿದೆ. PWD ರೋಡ್ ಮಾಡಿದ್ದಾರೆ, ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ರೋಡ್ ಮಾಡಿಬಿಟ್ಟು ಕಟಾಪ್ ಆಗಿಬಿಟ್ಟಿದೆ. ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಬೋದು, ಫಸ್ಟ್ ರೋಡು ಸೊಲ್ಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC ಅವರು ಆಸಕ್ತಿ ವಹಿಸಿದ್ದಾರೆ. ಆಮೇಲೆ
ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಎ ಡಿ ಎಲ್ ಎಲ್ಲರೂ ಇದ್ದಾರೆ, ಪೊಲೀಸರು ಇದ್ದಾರೆ. ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯಕ್ಕೆ, ಯಾವುದೂ ಕೂಡ ಮೇಯರ್ ಅವ್ರದ್ದಿರಲಿ, ಎಂ ಪಿ ಪಾಟೀಲ್ ಯಾರು ಕಾರ್ಪೊರೇಟ್ದಿರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರ್ದಿದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತಗ್ಗಿಸಿ, ಯಾರು ಬಡವರಿದ್ದಾರೆ, ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡುವಂಥ ಅವಕಾಶ ಕೊಡಿ. ಹೀಗಾಗಿ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಇದನ್ನು ಇದು ಮಾಡ್ತೀವಿ. ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈಗ ಸ್ಟಾರ್ಟ್ ನೋಡಿ ಇದು ಮಾಡಿ ಹೀಗೆ ಮಾಡಿದ್ರೆ ಆಗ್ತದೆ. ಮತ್ತೆ ನೆನಪು ಮಾಡಿದ್ರೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಹೀಗೆ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಹೀಗೆ ಮಾಡಿಬಿಡ್ಬೇಕು. ಎಷ್ಟು ದಿವಸ ಅಲ್ಲ, ಇಮಿಡಿಯೇಟ್ ವೈಟಿಂಗ್ ಏನು ವೈಟಿಂಗ್ ಪ್ರಶ್ನೆ ಬಂದಿಲ್ಲ. ಇಲ್ಲಿ ವಾಟರ್ ಟ್ರೈನ್ ಹೋಗಬೇಕಾಗಿದೆ. ವೈಟಿಂಗ್ ಏನು ಕ್ವಶನ್ ಬರ್ತದೆ ಇನ್ನೊಂದು ಸರ್ ಕೂಡ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದು. ಅದಲ್ಲದೆ ನಾನು ಇವತ್ತು ಎಕ್ಸ್ಪರ್ಟ್ಸ್ ಏರಿಯಾಸು ಏನಿದಾವೆ ಒಂದು ಸಾಮೂಹಿಕವಾಗಿ ಒಂದು ಏಜೆನ್ಸಿಗೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಏಜೆನ್ಸಿ ಎಲ್ಲರೂ ಕೂಡ್ಕೊಂಡು ಸಹ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿರೋದು ಬಿಜಾಪುರ ನಗರದ ಸ್ಟಡಿ ಮಾಡಿರೋದು ಸಹ ಅಲ್ಲಿ ಎಲ್ಲೆಲ್ಲಿ ಟ್ರೈನ್ ಬೇಕು, ರಾಜಕಾರಣಿಗಳು ಅವೆಲ್ಲ ಒಂದು ಮಾಡಿಸಿ ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ ಏನು ಹೇಳ್ತಾರೆ ಅವರು? ಇಲ್ಲ ಆಟ ಆಡ್ಕತ್ತಾರ. ये है अपना इलाका, शेरों का इलाका, ऊपर इसको और खबरों के लिए देखते रहिए बी न्यूज नेशन। अल करीम वेडिंग मॉल, एक ही जगह शादी ब्याह हर जश्न में आपकी खूबसूरती को लगाए 4 चांद। ड्रेसेस का खजाना, जरदोजी, शरारा, हाफ साड़ी, सूट, रेडीमेड की भरमार। अपोजिट ओल्ड चौक पुलिस स्टेशन, क्लॉथ बाजार, गुलबर्गा।